ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಗರಿಗರಿಯಾಗಿರೋಂಥ ಚಕ್ಲಿ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಕ್ಲಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ದೊಡ್ಡವರಿಂದ ಮಕ್ಕಳವರೆಗೂ ಎಲ್ರಿಗೂ ಕೂಡ ಚಕ್ಲಿ ಇಷ್ಟ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಳ್ಳೋದು ಹೇಗೆ ಅಂತ ಬನ್ನಿ ನೋಡೋಣ. ಮೊದಲಿಗೆ ಅರ್ಧ kg ನಾನಿಲ್ಲಿ ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ಇಡ್ಲಿ ಅಕ್ಕಿ ಸ್ವಲ್ಪ ರುಚಿಯಾಗಿರುತ್ತೆ ಅಂಥೇಳಿ ಇದನ್ನು ತೊಗೊಂಡಿದ್ದೀನಿ. ಇಡ್ಲಿ ಅಕ್ಕಿನ ಚೆನ್ನಾಗಿ ಒಂದು 3 ಸಾರಿ ಚೆನ್ನಾಗಿ ತೊಳೆದು ಇದನ್ನು ಒಂದು 5 ಗಂಟೆ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಈಗ ಇದ್ರ ಜೊತೆಗೆ ಒಂದು 20 ರಿಂದ 25 ಗುಂಟೂರು ಒಣಮೆಣಸಿನ್ಕಾಯಿನ ನೆನೆಸಿಡ್ತಾ ಇದ್ದೀನಿ. 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಇದೇ ನೀರನ್ನೇ ನಾನು ಅಕ್ಕಿ ರುಬ್ಬುವಾಗ ಅಕ್ಕಿಗೆ ಸೇರಿಸ್ಕೊಳ್ತೀನಿ. ಈಗ 5 ಗಂಟೆ ಆಗಿದೆ. ಮಿಕ್ಸಿ ಜಾರ್ಗೆ ಮೊದಲಿಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೀರೇನು ಹಾಕ್ಕೊಳ್ತಾ ಇಲ್ಲ ನಾನು, ನೆನೆಸಿಟ್ಟಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರುತ್ತೆ. ಬೇಕಾದರೆ ಸ್ವಲ್ಪ ಬೇಕು ಅನಿಸಿದ್ರೆ ನೀವು ಹಾಕ್ಕೋಬೋದು. ನೀರನ್ನು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಬಳಸಿ. ಅಕ್ಕಿನೂ ಕೂಡ ನೋಡಿ ಚೆನ್ನಾಗಿ ನೆಂದಿದೆ. ಈಗ ಅಕ್ಕಿನೂ ಕೂಡ ಮೊದಲಿಗೆ ಒಣಮೆಣಸಿನ್ಕಾಯಿನ ರುಬ್ಕೊಂಡು ಅದಾದಮೇಲೆ ಅಕ್ಕಿನ ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ರುಬ್ಕೋಬೇಕು ನೀವು. ನೋಡಿ ಅಕ್ಕಿನೂ ಕೂಡ ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಎಷ್ಟಾಗುತ್ತೋ ಅಷ್ಟು ರುಬ್ಕೋಬೋದು ನೀವು. ನಾನು ಮುಕ್ಕಾಲು ಭಾಗ ಅಂದರೆ ಒಂಚೂರು ತರಿ ಹಾಗೆ ಬಿಟ್ಟಿದ್ದೀನಿ. ಈಗ ಅರ್ಧ kg ಇಡ್ಲಿ ಅಕ್ಕಿಗೆ ನಾನಿಲ್ಲಿ 350 ಗ್ರಾಮಷ್ಟು ಕಡಲೆಪಪ್ಪಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 kg ಅಕ್ಕಿಗೆ 3/4 kg ಕಡಲೆಪಪ್ಪು ಅಂದರೆ 750 ಗ್ರಾಮ್. ಈಗ ಒಂದು ಪಾತ್ರೆಗೆ ನಾನು ಮೊದಲಿಗೆ ಒಣಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೆ. ಅದಾದಮೇಲೆ ಕಡಲೆಪಪ್ಪಿನ ಪೌಡ್ರನ್ನ ಸೇರಿಸ್ಕೊಂಡೆ. ಈಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆನ ಚೆನ್ನಾಗಿ ಸ್ವಲ್ಪ ಕೈಯಲ್ಲೇ ಹಿಸುಕಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಓಂಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಪ್ಪೆಳ್ಳು ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಡಲೆಪಪ್ಪಿನ ಪೌಡ್ರು ಹಾಗೆ ಅಕ್ಕಿ ಹಿಟ್ಟು ಒಣಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಮಿಕ್ಸ್ ಅಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನೀವು ನೀರನ್ನು ಮಾತ್ರ ಸೇರಿಸ್ಕೋಬೇಡಿ. ನೀರು ಅಗತ್ಯ ಬೀಳೋದಿಲ್ಲ. ಈಗ ನಾನು ಏನು ಅಳತೆ ಹೇಳಿದ್ದೀನೋ ಅದೇ ಅಳತೆನಲ್ಲೇ ನೀವು ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದನ್ನು ಕೈಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾದಿದಾಗ ನೋಡಿ ಈ ಹದಕ್ಕೆ ಬರಬೇಕು. ಇಷ್ಟು ಸಾಫ್ಟಾಗಿತ್ತು ಅಂದರೆ ನಾವು ಚಕ್ಲಿ ಹೊರಳಿಗೆ ಹಾಕಿ ಚಕ್ಲಿ ಬಿಡೋವಾಗ ತುಂಬಾ ಚೆನ್ನಾಗಿ ಬರುತ್ತೆ. ರೆಡಿಯಾಗಿದೆ. ನಾನು ಹಿಟ್ಟನ್ನು ಒಂದು ಅರ್ಧ ಗಂಟೆ ಹಾಗೆ ಇಟ್ಟಿದ್ದೆ. ನೀವು ಬೇಕಾದರೆ ಆಗಲೇ ನೀವು ಹಿಟ್ಟನ್ನು ರುಬ್ಬಿ ಆಗಿಂದಾಗಲೇ ಚಕ್ಲಿನ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿದೆ, ಮುಟ್ಟಿ ನೋಡೋಕ್ಕೆ ತುಂಬಾ ಸಾಫ್ಟಾಗಿ ಫೀಲ್ ಆಗ್ತಾ ಇದೆ. ಈಗ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಚಕ್ಲಿ ಹಿಟ್ಟನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ಈಗ ಒಂದೊಂದೇ ಚಕ್ಲಿನ ಬಿಟ್ಟರೆ ನಿಮಗೆ ಬೇಕಾದಂಥ ಸೈಜಲ್ಲಿ, ಚಿಕ್ಕ ಸೈಜ್ ಅಂದರೆ ಚಿಕ್ಕ ಸೈಜು, ದೊಡ್ಡ ಸೈಜ್ ಅಂದರೆ ದೊಡ್ಡ ಸೈಜು, ಯಾವ ಥರ ಬೇಕೋ ಆ ಥರ ನೀವು ಚಕ್ಲಿಗಳನ್ನ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನೀವೇ ನೋಡ್ತಾ ಇದ್ದೀರಾ. ನಾನೀಗ ಮೊದಲಿಗೆ ಸಣ್ಣ ಸೈಜ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬಾ ಚೆನ್ನಾಗಿ ಬರ್ತಾಯಿದೆ ನೋಡಿ. ನನಗಂತೂ ನಿಜವಾಗ್ಲೂ ಚಕ್ಲಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ತಿಂಗಳಲ್ಲಿ ಒಂದು 2 ಸಾರಿನಾದರೂ ಮಾಡ್ತಾನೆ ಇರ್ತೀನಿ. ರೆಗ್ಯುಲರಾಗಿ ಮಾಡಿ ಇಡ್ತಾನೆ ಇರ್ತೀನಿ. ಮಕ್ಕಳ ಅಪರೂಪಕ್ಕೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಲ್ಲಿ ತಿನ್ನಿರಿ ಅಂದರೆ ಯಾವಾಗಲೂ ತಿಂದು ಬೇಗನೆ ಖಾಲಿ ಮಾಡಿಬಿಡ್ತಾರೆ. ನೋಡಿ ಈ ಥರ ಚಕ್ಲಿಗಳನ್ನ ಹಾಕ್ಕೊಂಡು ಈ ಥರ ನಾವು ಮೊಗಚು ಕೈ ಮೇಲೆ ಹಾಕ್ಕೊಂಡು ಚಕ್ಲಿಗಳನ್ನ ತೆಗೆದು ಎಣ್ಣೆಗೆ ಹಾಕ್ಕೊಬಿಡ್ಬೋದು. ತುಂಬ ಸುಲಭವಾಗಿ ಹಾಕ್ಕೋಬೋದು. ಈಗ ಒಂದೊಂದೇ ಚಕ್ಲಿನ ಎಣ್ಣೆಗೆ ಹಾಕಿ ಕರಿತಿದ್ದೀನಿ ನೋಡಿ. ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚಕ್ಲಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮಾಡ್ಕೊಳ್ಳೋಕ್ಕೂ ಕೂಡ ಅಷ್ಟೇ ಸುಲಭ, ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನೇ ಚಿಕ್ಕ ಸೈಜಲ್ಲಿ ಮಾಡಿ ಇಟ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಚಕ್ಲಿ ಎಲ್ಲ ಹಾಕಿದ್ದೀನಿ. ಅರ್ಧ kg ಚಕ್ಲಿ ಹಿಟ್ಟಿಗೆ ನಿಮಗೊಂದು 35 ರಿಂದ 40 ತನಕ ಚಕ್ಲಿ ಆಗುತ್ತೆ. ನೀವು ಹಾಕುವಂಥ ಸೈಜ್ ಮೇಲೆ ಡಿಪೆಂಡು. ಇದೇ ಚಕ್ಲಿಗಳನ್ನ ತುಪ್ಪದಲ್ಲಿ ಕರೆದ್ರಂತೂ ಇನ್ನೂ ತುಂಬಾ ರುಚಿಯಾಗಿರುತ್ತೆ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಚಕ್ಲಿ ಎಲ್ಲ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ ಚಕ್ಲಿ ಎಲ್ಲ ರೆಡಿಯಾಗಿದೆ. ಎಷ್ಟು ಗರಿಗರಿಯಾಗಿದೆ ಅಂತ ನೋಡಿ ನೀವೇ ನೋಡ್ಬೋದು. ತುಂಬಾ ಕ್ರಿಸ್ಪಿಯಾಗಿದೆ. ಮಕ್ಕಳಂತೂ ಮಾಡ್ತಿದ್ದಂಗೆ ಸುಮಾರು ತಿಂದರು, ತುಂಬ ಚೆನ್ನಾಗಿದೆ ಅಂತಿದ್ರು. ನೋಡಿ ಎಲ್ಲ ಚಕ್ಲಿಗಳು ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿದೆ. ನೋಡಿ ನೀವೇ ನೋಡ್ಬೋದು. ರುಚಿ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.